ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಶೋಕ್ ಪಟ್ಟಣ್ ಅವ್ರ ರಾಜಕೀಯವೇ ಬೇರೆ. ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಓವರ್ಟೇಕ್ ಮಾಡಿ ರಾಜಕಾರಣ ಮಾಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಸೌದಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಅದು ಉಲ್ಟಾನ ಆಗ್ಬೋದು. ಆ ಆತಂಕ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದ್ರೂ ಕೂಡ ಇರಬಹುದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಯಾರಾಗಬೇಕು ಅಂತ ಕೇಳಿದಾಗ ಸಹಜವಾಗಿ ಈ 3 ಹೆಸರುಗಳು ಬಂದ್ರೆ ಈ 3 ಹೆಸರುಗಳಲ್ಲಿ ಅಶೋಕ್ ಪಟ್ಟಣ್ ಅವರ ಹೆಸರು ಹೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಒಂದೊಂದು ಇದೆ ಮಾರುತಿ. ಈಗ ಸಿದ್ದರಾಮಯ್ಯ ಬಣ ಅಂದ ತಕ್ಷಣ ಆಬ್ವಿಯಸ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಬರುತ್ತೆ, ಅಶೋಕ್ ಪಟ್ಟಣ್ ಹೆಸರು ಬರುತ್ತೆ. ನೀವು ಸಿದ್ದರಾಮಯ್ಯನವರು ನೀವು 2013 ನೋಡಿ, ಎಲ್ಲೇ ಸಿದ್ದರಾಮಯ್ಯ ಪ್ರತಿ ವಿಪಕ್ಷ ನಾಯಕರಾಗಿರ್ಲಿ, CM ಆಗಿರ್ಲಿ, ಅವರೆಲ್ಲಿರ್ತಾರೋ ಜೊತೆಯಲ್ಲಿ ಅಶೋಕ್ ಪಟ್ಟಣ್ ಇರ್ತಾ ಇದ್ರು, ಅವ್ರ ಹಿಂದ್ಗಡೆ ಇರ್ತಾ ಇದ್ರು, ಜೊತೆಗೆ ಚೀಫ್ ವಿಪ್ ಕೂಡ ಆಗಿದ್ರು. ಹಾಗಾಗಿ ಸಹಜವಾಗಿನೇ ಸಿದ್ದರಾಮಯ್ಯ ಬಣದಲ್ಲಿ ಕಾಣಿಸ್ಕೊಳ್ತಾರೆ. ಸತೀಶ್ ಜಾರಕಿಹೊಳಿ ನೋ ಡೌಟ್ ಸಿದ್ದರಾಮಯ್ಯ ಬಣದಲ್ಲೇ ಇದ್ದಂಥವ್ರು. ಈಗ DK ಶಿವಕುಮಾರ್ ಸ್ವಲ್ಪ ಅಸಮಾಧಾನ ಇದೆ ಸಣ್ಣ ವಿಚಾರಕ್ಕೆ. ಏನೋ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅದನ್ನ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸೌದಿ ಇಬ್ರು ಕೂಡ DK ಶಿವಕುಮಾರ್ ಬಣ ಅಂತಾನೆ ಗುರ್ಸ್ಕೊಂಡಿರೋದು. ಸೊ DK ಶಿವಕುಮಾರ್ ಈಗ CM ಆಗಿದ್ದಾರೆ. ಅಷ್ಟು ಸುಲಭ ಒಪ್ಕೊಳ್ತಾರ ಪಟ್ಟಣ್ಣ ಅಂತ? ಅಶೋಕ್ ಪಟ್ಟಣ್ಣ DK ಶಿವಕುಮಾರ್ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಟೀಮಿಂದ ಆಗಿರೋದ್ರಿಂದ ಸಹಜವಾಗಿ ಬೆಳಗಾವಿ ಅಂತ ಜಿಲ್ಲೆಯಿಂದ ನಮ್ಮ ಟೀಮಿಂದಲೂ ಕೂಡ ಒಬ್ರು ಬರಬೇಕು ಅಂತ ಹೇಳಿ ನಾವು ಹೇಳ್ದಂತೆ ಕೇಳೋರೊಬ್ರು ಇರಬೇಕು ಅಂತ. ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳು ಹೆಂಗಿದಾವೆ, ಬೆಳಗಾವಿಯನ್ನು ಕೂಡ 18 ವಿಧಾನಸಭಾ ಕ್ಷೇತ್ರಗಳಿದಾವೆ. ಬೆಂಗಳೂರನ್ನು ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಹೀಗಾಗಿ DK ಶಿವಕುಮಾರ್ ಅವರ ಆಪ್ಷನ್ ಆ 2 ಹೆಸರಲ್ಲಿ ಇದ್ದೇ ಇರುತ್ತೆ. ಅಶೋಕ್ ಪಟ್ಟಣ್ ಅವರ ಹೆಸರ ಪಕ್ಕಕ್ಕಿಟ್ಟೆ ಅವ್ರು ಹೇಳ್ಬೋದು. ಈ ಬಾರಿ ಬೇರೆ ರೀತಿ ಚರ್ಚೆ ಆಗ್ತಿರೋದೇನಂದ್ರೆ, ದೊಡ್ಡ ಜಿಲ್ಲೆಗೆ ನೀವು ಬೆಂಗಳೂರು ಅಂತ ಜಿಲ್ಲೆಗೆ 5 ಸ್ಥಾನ ಕೊಡ್ತೀರಾ, 6 ಸ್ಥಾನ ಕೊಡ್ತೀರಾ, ಬೆಳಗಾವಿಗೆ ಯಾಕೆ 2-3 ಸ್ಥಾನ ಕೊಡಬಾರ್ದು ಅನ್ನುವಂತ ಒಂದು ವಾದನೂ ಕೂಡ ಬೆಳಗಾವಿ ಜಿಲ್ಲೆಯ ಹಲವು ಶಾಸಕರು ಇಟ್ಟಿದ್ದಾರೆ. ಕೇವಲ ನಾವು 3 ಹೆಸರು ಹೇಳ್ತಾ ಇದ್ವಿ. ಈ 3 ಬಹಳಷ್ಟು ರೇಸಲ್ಲಿ ಇರುವಂತಹ ಹೆಸರುಗಳು. ಅದಾದ ಬಳಿಕ ರಾಜು ಕಾಗೆ ಇದ್ದಾರೆ, ಹುಕ್ಕೇರಿ ಅವ್ರ ಫ್ಯಾಮಿಲಿ ಗಣೇಶ್ ಹುಕ್ಕೇರಿ ಇದ್ದಾರೆ. ಅವ್ರ ಗಣೇಶ್ ಹುಕ್ಕೇರಿ ಮಿನಿಸ್ಟರ್ ಕೇಳ್ತಿದಾರೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಪರಿಷತ್ ಮೆಂಬರ್ ಅವ್ರನ್ನ ತಗೊಂಡೋಗಿ ದೆಹಲಿಯ ಪ್ರತಿನಿಧಿ ಮಾಡಿದ್ರು. ಈಗ ಮಗ ಮಿನಿಸ್ಟರ್ ಕೇಳ್ತಾರೆ, ನೀವು ಮಗನ್ಗೆ ಏನಾದ್ರು ಮಾಡೋದ್ ಬಿಟ್ಟು ತಂದೆಗೆ ಅವ್ರಿಗೆ ಮೊದ್ಲೇ ಈಗ ನಾವು ಆರೋಗ್ಯದ ವಿಚಾರ ಮಾತಾಡೋದಕ್ಕಿಂತ ಅವ್ರ ವಯಸ್ಸಾಗಿದೆ, ಮತ್ತೆ ದೆಹಲಿಗೆ ಹೋಗಿ ರಾಜಕಾರಣ ಮಾಡುವಂತ ಆಸಕ್ತಿಯಲ್ಲೂ ಕೂಡ ಇಲ್ಲ. ಹುಕ್ಕೇರಿ ಅವರು ಎಂಪಿಗೆ ಸೋತೋಗಿದ್ರು, ಹಾಗಾಗಿ ಡೆಲ್ಲಿಗೆ ಹೋಗಪ್ಪ ಡೆಲ್ಲಿ ಕಳಿಸಿದ್ರು. ಒಮ್ಮೆ ಗೆದ್ದಿದ್ರು, ಮತ್ತೊಮ್ಮೆ ಸೋತ್ರು. ಅದಾದ್ಮೇಲೆ ಚಿಕ್ಕೋಡಿಯಲ್ಲಿ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಗೆದ್ದು ಬಂದಿದ್ದು. ಒಟ್ಟಾರೆ 5-6 ಜನ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಆಕಾಂಕ್ಷಿಗಳಲ್ಲಿ ನಾವು ತೂಕ ಹಾಕಿದಾಗ ಈ 3 ಬಹಳಷ್ಟು. ಈಗ ನಿಮ್ ಪ್ರಕಾರ ಆಯ್ತು, ಈಗ 21ನೇ ತಾರೀಕು ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು, 2ನೇ ರೌಂಡ್ ಆಗ್ಬೋದು. ತಿಂಗಳು ಕೊನೆಗೆ 100% ಫುಲ್ ಆಗಿ ಸಂಪುಟ